ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರ ತಂದ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡತ್ತಿದ್ದೇವೆ ರೀ. ನಮಗೂ ಸಪೋರ್ಟ್ ಮಾಡಿರಿ. ಇನ್ನು ಡೈಲಿ ಲಾಗ್ ಬರ್ತಾವ್ರಿ, ನಮಗೂ ಸಪೋರ್ಟ್ ಮಾಡಿರಿ. ನಮ್ಮ ವಿಡಿಯೋ ಇಷ್ಟ ಆದವು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮಗೂ ಸಪೋರ್ಟ್ ಮಾಡಿರಿ, ಇಷ್ಟೇ ಕೇಳ್ಕೊತೇವೆ ರೀ ನಾವು. ನೀವು ಕಮೆಂಟ್ ಮಾಡಿದ್ದೀರಿ ನಿಮ್ಮದು ಶಿಕ್ಷಣ ಎಷ್ಟಾಗೈತಿ, ಎಷ್ಟು ಕಲ್ತೀರಿ ನೀವು ಅಂತ ಕಮೆಂಟ್ ಮಾಡಿದ್ದೀರಿ. ಈಗ ಹೇಳ್ತೇವೆ ನೋಡ್ರಿ. ಎಷ್ಟು ಕಲ್ತಾರ ಅಂತ ಹೇಳ್ತಾರ. ನಾನು ನೋಡ್ರಿ ನಂದು DED ಆಗೈತೆ ರೀ. ನಂದು ಕಂಪ್ಲೀಟ್ DED ಆಗೈತೆ ರೀ. ಈಗ ಮಕ್ಕಳು ನೋಡ್ಕೊತು ಮನೆಗೆ ಇರ್ತೀನಿ ರೀ. ಈಗ ಎಲ್ಲಿ ಹೋಗಂಗಿಲ್ಲ ರೀ. ಪೈಲ ಹೋಗ್ತಿದ್ದೇನೆ ರೀ. ನನ್ನ ದೊಡ್ಡ ಮಗಳಿಗೆ ಪ್ರೆಗ್ನೆಂಟ್ ಇದ್ದಾಕರ ಹೋಗ್ತಿದ್ದೆ ರೀ. ಈಗ ಹೋಗಂಗಿಲ್ಲ ರೀ. ಈಗ ಮಕ್ಕಳು ನೋಡೋರು ಯಾರು ಇಲ್ಲ ರೀ. ಹಿಂಗಾಗಿ ಮನೆಗೆ ಇರ್ತೀನಿ ರೀ ಮಕ್ಕಳು ನೋಡ್ಕೊತು. ಇಷ್ಟೇ ರೀ. ಕೊರೋನಾ ಬಂದಾನಿಂದ ಮನೆಗೆ ಅದ ಏನು ಕೆಲಸ ಇಲ್ರಿ. ಕೊರೋನಾ ಏನು ಬಂತಲ್ರಿ, ಸಣ್ಣ 2 ಮಕ್ಳು ಅದಾವ್ರಿ, ನೋಡ್ಕೊಂಡು ಮನೆಗೆ ಇರ್ತಾಳ್ರಿ. ಮನೆಗೆ ಇರ್ತೀನಿ ರೀ, ಹೋಗಂಗಿಲ್ಲ ರೀ. ಭಾಳ ದಿನ ಆಯ್ತು ರೀ ಹೋಗಂಗಿಲ್ಲ ರೀ. ಮಕ್ಕಳು ನೋಡ್ಕೋರು ಯಾರೂ ಇಲ್ರಿ ಹಿಂದೆ. ಅದ್ರ ಕಾಲಾಗ ಮಕ್ಳಿಗೆ ಇವ್ರು ಡ್ಯೂಟಿಗೆ ಹೋದ್ರೆ ಮಕ್ಳಿಗೆ ನೋಡ್ಕೋರು ಬೇಕಲ್ರಿ. ಹಿಂಗಾಯ್ಕಿರಂದ್ರೆ ಮನೆಗೆ ಇದ್ದೀನಿ ರೀ. ನಾ ಈಗ ಗೆಸ್ಟ್ ಟೀಚರಾಗಿ ಕೆಲಸ ಮಾಡ್ಯಾಳ್ರಿ. ಈಗ ನಾನು ಎಲ್ಲ ಕಡೆ ಗೆಸ್ಟ್ ಟೀಚರಾಗಿ ಕೆಲಸ ಮಾಡೀನಿ ರೀ. ಎಲ್ಲ ಕಡೆ ಅಂದ್ರೆ ನಮ್ಮ ಊರಾಗ ಗೆಸ್ಟ್ ಟೀಚರಾಗಿ ನನಗೆ ಕೆಲಸ ಡ್ಯೂಟಿ ಐತ್ರಿ. ಅದು 1 ವರ್ಷ ಮಾಡೀನಿ. ಅಲ್ಲಿ 1 ವರ್ಷ 1.5 ವರ್ಷ ಮಾಡಿದ್ದೀನಿ ರೀ. ಅಲ್ಲಿದಾಗನ ಮತ್ತು ಇಲ್ಲಿ ಮತ್ತು ಬೇರೆ ಊರಿಗೆ ಹಾಕಿದ್ರಿ. ಅಲ್ಲಿ ನಾವೇ ಟ್ರಾನ್ಸ್ಫರ್ ಮಾಡ್ಕೊಂಡೇವ್ರಿ. ಅಲ್ಲಿದು ಟ್ರಾನ್ಸ್ಫರ್ ಆಗೋಣ ಬೇರೆ ಒಂದು ಹಳ್ಳಿಗೆ ಹಾಕ್ಸ್ಕೊಂಡೇವ್ರಿ. ಅಲ್ಲಿ 1 ವರ್ಷ ಮಾಡಿದೆ. 1 ವರ್ಷ ಮಾಡಿ ಈಗ ಅವಾಗ ಹೋಗೋ ಹೊತ್ತಿಗೆ ಗಾಡಿ ಇಲ್ರಿ, ಬರೋದಿಲ್ರಿ. ಹಳ್ಳಿ ಒಳಗೆ ಹಾಕಿರ್ತಾರೆ ಟೈಮ್ ಸರಿ ಗಾಡಿ ಇರಂಗಿಲ್ಲ. ನಾನೇ ಅಂದೆ ಎಷ್ಟು ಹೈರಾಣ ಆಯ್ತಿತ್ತು ಅಂದ್ರೆ ಖುಷಿ ತಂದು ಹೋಗೋದು ಬರೋದು ಮಾಡಾಕತ್ತಿಲ್ರಿ. ಹೈರಾಣ ಐತಿ ಬ್ಯಾಡ ಬಿಡೋದು ನಾನೇ ಅಂದೆ. ಆದರೂ ಕಷ್ಟಪಟ್ಟು ಹಂಗೆ ಹೋದವ್ರಿ. ಮತ್ತು ಬೇಕಲ್ರಿ. ಈಗ ಬಂದೈತೆ ಅಂದ್ರೆ ಕೆಲಸ ಯಾರು ಬಿಡ್ತಾರೇನ್ರಿ ಕೈಯಂದು? ಅದ್ರ ಕಾಲ ಸುಮ್ಮ ಕಷ್ಟ ಆಗಲಿ ಸುಖ ಆಗಲಿ ಹೋಗಬೇಕಲ್ರಿ. ಕಷ್ಟ ಇದ್ರೆ ಎಲ್ಲ ಒಳ್ಳೇದಾಗ್ತದಲ್ರಿ. ಎಲ್ಲ ಕಷ್ಟ ಭಾಳ ಪಟ್ಟಾಳ್ರಿ. ಸಾಲಿಗೆಲ್ಲ ಹೋಗೋದು ನನಗಿಂತ ನೀವು ಭಾಳ ಕಷ್ಟಪಟ್ರಿ. ಯಾಕಂದ್ರೆ ಶಾಲೆ ಹೋಗಿಸಿ ಹುಡುಗರು ಕಲಿಸಿ ಮಾತು ಮನ್ಯಾಗ ಅಡಿಗೆ ಮಾಡೋದ್ರಿ. ಈ ಕಡೆ ಹುಡುಗರು ನೋಡ್ಕೊಳ್ಳೋದು ಅಂದ್ರು ನನಗಿಂತ ನಿಮಗೆ ಕಷ್ಟ ಅಲ್ರಿ. ಈಗ ನೋಡ್ರಿ ಡ್ಯೂಟಿಗೆ ಹೋಗಿ ನನಗೆ ಗಾಡಿ ಮ್ಯಾಗ ಒಯ್ಯೋದು ತರೋದು, ದೂರ ಊರಿದ್ರು ನನಗೆ ಒಯ್ಯೋ ಥರದ್ದು ಮಾಡ್ತಿದ್ರಲ್ಲ. ಮತ್ತು ನನಗಿಂತ ನಿಮಗೆ ಕಷ್ಟ ಐತೆ. ಈ ಕೆಲಸ ಅದೇ ಮತ್ತು ಮಾಡಬೇಕಲ್ರಿ. ಎಲ್ಲರೂ ಮಕ್ಕಳೆಲ್ಲ ಮತ್ತು ನಮ್ಮ ಮನೆ ಕೆಲ್ಸಿಗೆ ಹೋಗ್ತಾರೆ, ಮತ್ತು ಸಪೋರ್ಟ್ ಮಾಡಬೇಕಲ್ರಿ. ಯಾಕಂದ್ರೆ ರಿಕ್ಷಾ ಕಳ್ಸಂದ್ರೆ ಹೆಂಗೆ ರಿಕ್ಷಾದವರು ಸರಿ ಇರ್ತಾರೆ, ಚಲೋ ಇರಂಗಿಲ್ಲ. ನಮ್ದು ನಾವೇ ಒಯ್ತಾರೋದು ಭಾಳ ಬೆಸ್ಟ್ ಅಲ್ಲ. ಭಾಳ ಕಷ್ಟಪಟ್ಟಾರೆ ನಮ್ಮ ಮನೆಯವ್ರಿ. ನನಗಿಂತ ಅವರೇ ಕಷ್ಟಪಟ್ಟಾರೆ. ನಾ ಏನು ಕಲಿಸಿ ಬರ್ತೀನಿ ಅನ್ನೋದು ಅಟ್ಟೆ ಖರೆ ರೀ. ಖರೆ ಒಯ್ಯೋದು ತರೋದು. ಈಗ ನೋಡ್ರಿ ಡ್ಯೂಟಿ ಮ್ಯಾಗ ಇದ್ದಾಕರ ಅಲ್ಲಿದ್ದು ಬಿಟ್ಕಿರ ನನಗೆ ಒಯ್ಯೋದ್ರಿ. ಅಲ್ಲಿ ಮತ್ತು ಇಲ್ಲಿ ಬಂದು ಕಿರಂದ ಇಲ್ಲಿದ್ದು ಬಂದು ಮತ್ತೆ ಡ್ಯೂಟಿಗೆ ಹೋಗಿದ್ರಿ ನಮ್ಮ ಮನೆಗೆ ಬಿಟ್ರಿ. ಹಿಂಗಾಗಿ ಅವ್ರಿಗೆ ಭಾಳ ಕಷ್ಟ ಆಗ್ತೈತೆ ರೀ. ಸಣ್ಣ ಪಾಪುಗಳಿದ್ದು ರೀ. ನಮ್ಮ ದೊಡ್ಡ ಮಗಳು ಸಣ್ಣ ಮಗಳು ತೊಗೊಂಡಿಕಿರಂದ ಡ್ಯೂಟಿ ಕೆಲಸ ಮಾಡೋದು ನನಗೂ ಹೈರಾಣ ರೀ. ನಮ್ಮ ಮನೆಯವರು ಹೈರಾಣ ಒಯ್ಯೋದು ತರೋದು ನಮಗೆ ರೀ. ಇಲ್ಲಿ ಟಿಫಿನ್ ಮಾಡ್ಕೊಂಡು ಹೋಗೋದ್ರಿ. ಅಲ್ಲಿ ಟಿಫಿನ್ ಮಾಡ್ಕೊಂಡು ಹೋಗೋದು ತಾವು ಉಣೋದೈತೆ ಹುಡುಗರು ತಿನ್ನಿಸೋ ತಾನೇ ಉಪವಾಸ ಮನೆಗೆ ಬರೋದು ರೀ. ಮತ್ತು ಮಾಡ್ಬೇಕಲ್ರಿ ಮತ್ತೆ ರೀ. ತಾನೇ ಉಪವಾಸ ಬರ್ತೀವಿ ಇಲ್ರಿ. ಬಾಡಿಗೆ ಇದೇವ್ರಿ ಮತ್ತು ಬೇಕಲ್ರಿ. ಈಗ ಒಬ್ಬರ ಮ್ಯಾಗ ಜೀವನ ನಡೆಯಂಗಿಲ್ಲ ರೀ. ಹಿಂಗಾಕಿರಂದ ಅವಾಗ ನಮ್ಮ ದೊಡ್ಡ ಮಗಳಿಗೆ ಡೆಲಿವರಿ ಪ್ರೆಗ್ನೆಂಟ್ ಇದ್ದಾಕರ ಹೋಗಿದ್ದೆ ರೀ. ಈಗ ಇಲ್ರಿ. ಈಗ ಭಾಳ ದಿನ ಆಯ್ತು ಹೋಗಿಲ್ರಿ. ಮನೆಯಾಗಿದ್ದೀನಿ ರೀ. ಈಗ ಮತ್ತು ನಮ್ಮ 3ನೇ ಮಗಳು ಒಬ್ಬಕ್ಕೆ ಡೆಲಿವರಿ ಆಗೈತೀನಿ ರೀ. ಹಿಂಗಾಗಿ 3 ವರ್ಷ ಆಯ್ತು ಬಿಡ್ರಿ. ಖರೆ ಅಂದ್ರೆ ಹುಡುಗರಿಗೆ ಹಿಡಿಯೋರು ಯಾರು ಇಲ್ರಿ. ಹಿಂಗಾಗಿ ನಾವು ಹೋಗೇ ಇಲ್ರಿ ಅಲ್ಲಿ. ಈಗ ಮನೆಗೆ ಅಡುಗೆ ಮಾಡ್ತಾಳ್ರಿ. ಹುಡುಗರಿಗೆ ಅಭ್ಯಾಸ ತನ್ನ ಮನೆಗೆ ಕೆಲಸ ಭಾಳ ಇರ್ತದೆ ರೀ. ಆಕೆಗೆ ಹಿಂದಕ್ಕೆ ನಾವೇನು ಡ್ಯೂಟಿ ಹೋದ ಅಟ್ಟ ಕರೆ ಇರ್ತದೆ. ಎಲ್ಲ ಕೆಲಸ ಆಕೆ ನಿಮಗೆ ಇರ್ತದೆ ರೀ. ಅದು ಕಸ ಹೊಡಿ ಬಾಂಡೆ ಒಗ್ಯಾಣು ಎಲ್ಲ ಆಕೆ ನಿಮಗೆ ಇರ್ತದೆ ರೀ. ಅವಾಗ ಹುಡುಗರೊಂದು ಕಾಡ್ತಾವ್ರಿ. ಸಣ್ಣಕ್ಕೆ ಅಂದ್ರೆ ಭಾಳ ಕಾಡ್ತಾಳ್ರಿ. ತೀರಾ ಆಟ ಆದಾಳ್ರಿ. ಆಟ ಹಿಡಿದ್ರೆ ಈಗ ಕೆಲಸನೇ ಮಾಡಕ್ಕೆ ಬಿಡೋದಲ್ರಿ. ಆಕೆ ಸಣ್ಣಕ್ಕೆ ಅದಾಳ ಜರ ಕಾಡ್ತಾಳ್ರಿ. ಆಕೆ ಪಾಪು ಐತ್ರಿ ಕಾಡೋದು. ಅದಕ್ಕೆಲ್ಲ ಸ್ವಲ್ಪ ಹೈರಾಣ ಬಿದ್ದ ಇವರೇ ಹೆಲ್ಪ್ ಮಾಡ್ತಾರೆ ರೀ ನನಗೆ ರೀ. ಹುಡುಗರು ತೊಗೊಳೋದ್ರಿ, ಒಂದು ಸ್ವಲ್ಪ ಇದು ಮಾಡೋದ್ರಿ, ಆಟ ಆಡಿಸೋದ್ರಿ. ಇವರೇ ಹೆಲ್ಪ್ ಮಾಡ್ತಾರೆ ರೀ ನನಗೆ. ನಮ್ಮ ಮನೆಯವ್ರು ಭಾಳ ಹೆಲ್ಪ್ ಮಾಡ್ತಾರೆ ರೀ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ಕಡಿಮೆ ರೀ. ನಾ ಹೇಳ್ಬೇಕಂದ್ರೆ ನಾವು ಕೆಲಸ ಮಾಡೋ ಕರ್ತವ್ಯ ಐತಿ ಮಾಡಬೇಕಲ್ಲ. 5 ಜನ ಬಿಟ್ಟು ಹೋಗಕ್ಕೆ ಬರೋದು ಕೆಲಸ ಐತಲ್ಲ. ಕೆಲಸ ಸ್ವಲ್ಪ ಸೈಡಿಗಿಟ್ಟು ಬಂದು ಮಾಡೋದಲ್ಲ ಅದೈತಿ. ಹೌದಲ್ರಿ. ಎಲ್ಲ ಮೈಗೆ ಯಾರಿಲ್ಲ ಅನ್ನೋದು ಗೊತ್ತಿದ್ದು ಬಿಟ್ಟು ಹೋದ್ರೆ ಎದಕ್ಕೆ ಉಪಯೋಗ ರೀ? ಏನೂ ಉಪಯೋಗ ಇರೋದಿಲ್ಲ. ಕೆಲಸ ಮಾಡಬೇಕಲ್ಲ. ನಮ್ಮ ಮನೆಯವ್ರು ನನಗೆ ಯಾಕೆ ಹಂಗೆ ಮಾಡ್ತಾರಂದ್ರಿ, ಭಾಳ ಕಾಳಜಿ ಯಾಕೆ ಮಾಡ್ತಾರಂದ್ರಿ, ನನಗೆ ಎಲ್ಲರೂ ಇದ್ದು ಇಲ್ದಂಗೆ ಇದೇನು ರೀ. ನಾ ಅದ್ರ ಕಾಲಾಗ ನಮ್ಮ ಮನೆಯವ್ರು ನನಗೆ ಭಾಳ ಕಾಳಜಿ ಮಾಡ್ತಾರೆ ರೀ. ಅದೊಂದು ಭಾಳ ನನಗೆ
ಇದು ಅನಿಸ್ತೈತೆ ನನಗೆ. ಆಕಿನ ಹಂಗೆ ಅದಾಳ್ರಿ, ನನ್ನ ಬಿಟ್ಟು ಎಲ್ಲಿ ಒಂದು ತಾಸು ಅಳಿಗಾಡಾಗಿಲ್ರಿ. ಶಾಲೆಗೆ ಹೋದ್ರು ಸುಮ್ಮನೆ ನಾನೇ ಕೆಲಸ ಬರೀ ಅನ್ನತ್ತಿದ್ರು ಒಂದ್ಸರಿ. ನಡಿ ಇಬ್ಬರು ಕೂಡ ಕಲಿಸಿ ಬರೋಣ ಅನ್ನತ್ತಿದ್ರು ಅಂತಾರೆ. ಚಂದನ ಸ್ಕೂಲ್ ಹೋದಕ್ಕೊಮ್ಮೆ ನಾನೇ ಇರೋದ್ರಿ 24 ತಾಸು. ಬೇಡ ನಡಿ ತಂದೆ ಶಾಲಿನೇ ಬೇಡ, ಒಂದು ವರ್ಷ ಕಲಿಸಿ ಬೇಡ ಬಿಡವ, ಮತ್ತೆ ಹೈರಾಣ ಐತಿ. ಹುಡುಗರು ಒಂದು ಸಣ್ಣವ್ರಿ, ಅದ್ರಾಗ ಕಿರಿಕಿರಿ, ಶಾಲ್ಯಾಗ ಕಿರಿಕಿರಿ, ಹುಡುಗರು ಕಿರಿಕಿರಿ, ಬಂದು ಮನ್ಯಾಗ ಮಕ್ಕಳಾಕಿಲ್ರಿ. ಮತ್ತು ಅಭ್ಯಾಸ, ಹುಡುಗರು ಶಾಲೆ ಎಕ್ಸಾಮು ಅದು ಇದು ಏನೇನು ಇರ್ತಾರೆ ಶಾಲೆ ಒಳಗೆ. ಮತ್ತು ಮಕ್ಕಳದವ್ ಮಾಡಬೇಕನ್ರಿ. ಮತ್ತೆ ಅವೆಲ್ಲ ಯಾರು ಅದಾರ್ರಿ ನಮಗೆ? ಯಾರೂ ಇಲ್ಲ. ಮತ್ತು ಆ ಹುಡುಗರಿಗೆ ಸ್ಕೂಲ್ ಒಳಗೆ ಡೈಲಿ ಸ್ಟಡಿ ಮಾಡ್ಬೇಕು. ಸ್ಟಡಿ ಮಾಡ್ಕೊಂಡು ಹೋಗಿ ಆತಲ್ಲ ಹುಡುಗರಿಗೆ ಹೇಳ್ಬೇಕ್ರಿ, ಹೆಂಗೆ ಮಾಡಬೇಕನ್ರಿ ಮತ್ತೆ. ಹಿಂಗಾಗಿ ಹೈರಾಣಿಗೆ ಬಿದ್ದಿಲ್ರಿ, ಭಾಳ ಹೈರಾಣ ಆಗ್ಯಾಳ್ರಿ. ಸ್ವಲ್ಪ ಸ್ಕೂಲಿಗೆ ಹೋಗಿ ಮತ್ತೊಂದು ಡಿಲೇ ಅವರಾದ ಮತ್ತಿಟ್ಟು ಹೈರಾಣ ಆಗ್ಬಿದ್ದಾಳ್ರಿ. ಹಿಂಗಾಗಿ ಅದು ನೋಡ್ಕೊಳ್ಳೋದು ಈಗ ಅದು ಕಿರಿಕಿರಿ ಆದ್ರಿ. ಅದು ಸಣ್ಣ ಮಗಳು ಇಲ್ರಿ, ಯಾರು ಇದ್ದೀರಂದ್ರೆ ನಾವು ಯಾಕೆ ಇಟ್ಟು ಕಷ್ಟ ಪಡ್ತೀವಿ? ಯಾರು ಅದಾರ ಏನ್ರಿ ನಮ್ಗೆ? ಯಾರೂ ಇಲ್ಲ, ಯಾರೂ ಇಲ್ಲ. ನಾವಿಬ್ಬರೇ, ನಮ್ಗೆ ಯಾರೂ ಇಲ್ರಿ. ನಮ್ಮ ಮನೆಯವ್ರು ಅಷ್ಟೇ, ನಮ್ಮ ಮಕ್ಕಳು, ನನ್ನ ಫ್ಯಾಮ್ಲಿ. ಒಂದು ಸುಂದರವಾದ ಚಿಕ್ಕ ಕುಟುಂಬ ಇಷ್ಟೇ ರೀ ನಮ್ಮದು. ಮತ್ತು ಯಾರೂ ಇಲ್ರಿ ನಮಗೆ. ಅಷ್ಟೇ ರೀ, ಒಂದು ಸಣ್ಣ ಫ್ಯಾಮ್ಲಿ ನಮ್ಮದೇ ರೀ. ಮತ್ತು ನಮಗೆ ಯಾರು ಮೂರನೇದವ್ರು ಇಲ್ರಿ, ಯಾರೂ ಇಲ್ರಿ ನಮಗೆ. ಸ್ನೇಹಿತರೆ, ನಂದು D.Ed ಆಗ್ಯದ ರೀ. ನಾನು ಗೌರ್ಮೆಂಟ್ ಸ್ಕೂಲ್ದಾಗ ಗೆಸ್ಟ್ ಟೀಚರಾಗಿ ಕೆಲಸ ಮಾಡೀನಿ ರೀ. ಈಗ ಮಕ್ಕಳಿಗೆ ನೋಡ್ಕೊಳ್ಳೋರು ಯಾರೂ ಇಲ್ಲರಿ, ಹಿಂಗಾಗಿ ನಾ ಬಿಟ್ಟೇನಿ ರೀ ಈಗ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.